ನಮಸ್ಕಾರ ಸ್ನೇಹಿತರೆ. ತುಂಬ ಹಿರಿಯರು ಒಬ್ಬರು ಹೇಳಿದಂಥ ಒಂದು ಮಾತು, ಜೀವನದಲ್ಲಿ ತುಂಬ ಉತ್ತಮವಾದಂಥ ಸಾಧನೆಯನ್ನು ಮಾಡಬೇಕು ಅಂದರೆ ಜ್ಯೋತಿಷ ಜಾತಕ ಇದ್ಯಾವುದು ಬೇಡ, 1ರಿಂದ 9ರವರೆಗೆ ಬರುವಂಥ ಸಂಖ್ಯೆಗಳ ಮತ್ತು ಆ ಸಂಖ್ಯೆಗೆ ಆಧಾರವಾಗಿರುವಂಥ ಸಂಬಂಧಗಳನ್ನು ಗೌರವಿಸಿದರೆ ಸಾಕು. ಯಾವುದೇ ಜ್ಯೋತಿಷನ ಏನು ಕೇಳೋದು ಬೇಕಾಗಿಲ್ಲ. ಜೀವನದಲ್ಲಿ ಉತ್ತಮವಾದಂಥ ಸಾಧನೆಗಳನ್ನು ಮಾಡ್ಬೋದು ಅನ್ನೋ ಒಂದು ವಿಚಾರವನ್ನು ಅವರು ಹೇಳಿದರು. ಅವುಗಳು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಸ್ನೇಹಿತರೆ. ನಂಬರ್ 1, ಅದು ಸೂರ್ಯನಿಗೆ ಸಂಬಂಧಪಟ್ಟ ಅಂಥ ಸಂಖ್ಯೆ ಅಂತೆ. ತಂದೆ, ಮನೆಯಲ್ಲಿರುವ ತಂದೆಯನ್ನು ಪ್ರತಿದಿನ ಅವರ ಕಾಲಿಗೆ ನಮಸ್ಕರಿಸಿ ಅವರ ಮನಸ್ಸಿಗೆ ನೋವು ಪಡಿಸದೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗೋದ್ರಿಂದ ಸೂರ್ಯನ ಬಲ ಹೆಚ್ಚು ಸಿಗುತ್ತೆ ಅಂತ ಹೇಳಿದರು. ಅದೇ ರೀತಿ ನಂಬರ್ 2, ತಾಯಿಯ ಆಶೀರ್ವಾದನೂ ಕೂಡ ಅಷ್ಟೇ. ತಾಯಿಯ ಆಶೀರ್ವಾದವನ್ನು ಪ್ರತಿದಿನ ಪಡೆಯೋದ್ರಿಂದ ಅವರ ಮನಸ್ಸಿಗೆ ನೋವು ಮಾಡದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಅವರ ಜೊತೆ ನಡೆದುಕೊಳ್ಳುವುದರಿಂದ ನಮಗೆ ಎಮೋಷ್ನಲ್ ಆಗಿರುವಂಥ ಅದೆಷ್ಟೋ ಟೆನ್ಷನ್ಗಳಿಗೆ ಅದೊಂದು ರಿಲೀಫ್ ಕೊಡುತ್ತೆ ಅನ್ನೋದು ವಿಷಯವನ್ನು ಹೇಳಿದ್ರು. 3ನೇದು ಗುರುಗೆ ಸಂಬಂಧಪಟ್ಟದ್ದು. ನಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬರನ್ನ ಗುರುವಾಗಿ ಸ್ವೀಕರಿಸಿ ಪ್ರತಿದಿನ ಅವರಿಗೆ ನಮಸ್ಕರಿಸೋದ್ರಿಂದ, ಅವರ ಮಾರ್ಗದರ್ಶನ ಕೇಳೋದ್ರಿಂದ, ಅವರ ಆಶೀರ್ವಾದವನ್ನು ಪಡುವುದರಿಂದ ಗುರುಬಲ ಹೆಚ್ಚಾಗುತ್ತೆ ಅನ್ನೋ ವಿಷಯವನ್ನು ಹೇಳಿದ್ರು. 4ನೇದು, ಪ್ರತಿದಿನ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಪ್ರಾಣಿ ಪಕ್ಷಿಗಳಿಗೆ ಒಂದೆರಡು ಹೊತ್ತಿನ ಆಹಾರವನ್ನು ನಮ್ಮಿಂದ ಸಾಧ್ಯವಾದ 2 ಬಿಸಿಲು ಪ್ಯಾಕೆಟು ಇಲ್ಲ 2 ಬನ್ನು ಏನಾದರೂ ಆಗ್ಬೋದು, ಆಹಾರವನ್ನು ಪ್ರತಿದಿನ ನೀಡೋದ್ರಿಂದ ಉತ್ತಮ ಪ್ರಗತಿಯನ್ನು ನಾವು ಸಾಧಿಸ್ಬೋದು ಅನ್ನೋ ಒಂದು ವಿಚಾರ ಅಡಗಿದ್ದಂತೆ ಸ್ನೇಹಿತರೆ. 5ನೇದು, ನಮ್ಮಲ್ಲಿರುವಂಥ ಯೋಚನೆ ಅದು ಕೆಟ್ಟದ್ದು ಯೋಚಿಸುತ್ತೆ, ಒಳ್ಳೆಯದು ಯೋಚಿಸುತ್ತೆ. ಆದರೆ ಕೆಟ್ಟದನ್ನು ಬಿಟ್ಟಾಕಿ ಕೇವಲ ಒಳ್ಳೆ ಕೆಲಸಕ್ಕೆ ಮಾತ್ರ ನಮ್ಮ ಬುದ್ಧಿ ಮತ್ತು ನಮ್ಮ ಯೋಚನೆಯನ್ನು ಉಪಯೋಗಿಸ್ಕೊಳ್ಬೇಕಂತೆ. 6ನೇದು ಬಂದು ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ತುಂಬ ಗೌರವದಿಂದ ನೋಡಿಕೊಳ್ಳೋದ್ರಿಂದ ಜೀವನದಲ್ಲಿ ಅನೇಕ ಉತ್ತಮ ಸಾಧನೆಗಳನ್ನು ಮಾಡ್ಬೋದು ಅನ್ನೋದು ವಿಚಾರವನ್ನು ಹೇಳ್ತಾರೆ. ಮುಂದುವರೆದು 7ನೇ ಸಂಖ್ಯೆಗೆ ಆಧಾರವನ್ನು ಏನು ಕೊಡ್ತಾರೆ ಅಂದರೆ, ನಮ್ಮಿಂದ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಬೇರೆಯವರಿಗೆ ಸಹಾಯ ಮಾಡಬೇಕಂತೆ. ಸಾಧ್ಯವಾದಷ್ಟು ಸಹಾಯ ಮಾಡಿ. ಆ ಸಹಾಯ ಪ್ರತಿದಿನ ಹೆಚ್ಚೆಚ್ಚು ಮಾಡೋದ್ರಿಂದ ನಮ್ಮ ಜ್ಞಾನ ಮತ್ತು ನಮ್ಮ ನಡವಳಿಕೆ ಆಟೋಮೆಟಿಕ್ ಆಗಿ ಆಧ್ಯಾತ್ಮಿಕ ಕಡೆಗೆ ಆವರಿಸಿಕೊಳ್ಳುತ್ತೆ. ಆಧ್ಯಾತ್ಮಿಕಕ್ಕೆ ಒಮ್ಮೆ ಶರಣಾದ ಸಾಕು, ಆ ವ್ಯಕ್ತಿಯ ಮಾತಾಗಿರ್ಬೋದು, ನಡವಳಿಕೆ ಆಗಿರ್ಬೋದು, ಗುಣ ಆಗಿರ್ಬೋದು, ಅದು ಸಪ್ರೇಟಾಗಿ ಬೇರೆ ಟ್ರ್ಯಾಕಲ್ಲೇ ಕಾಣುತ್ತೆ. ಈ ರೀತಿ ಪ್ರತಿಯೊಬ್ಬರಿಗೂ ಪ್ರತಿದಿನ ಎಲ್ಲಾದರೂ ನಮ್ಮಿಂದ ಆಗುವಾಗ ಸಾಧ್ಯವಾದಾಗ ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಿಂದ ಆ ಒಂದು ಆಧ್ಯಾತ್ಮಿಕದ ಫಲವನ್ನು ಪಡಿಬೋದು ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ. 8ನೇದು, ನಮಗಿಂತ ಕೆಳವರ್ಗದಲ್ಲಿರುವವರು, ಜಾತಿ ಧರ್ಮ ಭೇದ ಇದ್ಯಾವುದು ನೋಡದೆ, ಕೆಲಸ ಇದ್ಯಾವುದು ನೋಡದೆ ಪ್ರತಿಯೊಬ್ಬರನ್ನು ಕೂಡ ನಮಗಿಂತ ಕೆಳಮಟ್ಟದಲ್ಲಿರುವವ್ರನ್ನ ನಮ್ಮಷ್ಟೇ ಸಮಾನವಾಗಿ ನಮಗಿಂತ ದೊಡ್ಡ ಮಟ್ಟದಲ್ಲಿ ಅವರಿಗೆ ಗೌರವವನ್ನು ನೀಡಬೇಕು, ಅವರನ್ನು ಪ್ರೀತಿಸಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ. ಅದೇ ರೀತಿ 9ನೇದಾಗಿ ಸಂಖ್ಯೆ 9ನೇದಾಗಿ ಮನೆಯಲ್ಲಿರುವಂಥ ಅಣ್ಣ ತಮ್ಮಂದಿರು ರಿಲೇಟಿವ್ಗಳ ಜೊತೆಗೆ ತುಂಬ ಉತ್ತಮ ಸಂಬಂಧವನ್ನು ಬೆಳೆಸ್ಕೊಂಡ್ರೆ ಸಾಕು. ಪ್ರತಿದಿನ ಇದೆಲ್ಲ ನಮ್ಮ ಜೀವನದಲ್ಲಿ ಸಿಗುವಂಥದ್ದೇ. 1ರಿಂದ 9 ನಂಬರ್ವರೆಗೂ ಕೂಡ ಒಂದೊಂದು ವಿಷಯವನ್ನು ಹೇಳಿದ್ದೇನೆ. ಇದಿಷ್ಟನ್ನು ಕೂಡ ಸರಿಯಾಗಿ ಪಾಲಿಸೋದ್ರಿಂದ, ಒಂದು ವೇಳೆ ಸರಿಯಾಗಿ ಪಾಲಿಸಿದರೆ ಯಾವುದೇ ಜ್ಯೋತಿಷ್ಯವನ್ನು ಕೇಳಬೇಕಾಗಿಲ್ಲ, ಯಾವುದೇ ಜಾತಕವನ್ನು ಕೇಳಬೇಕಾಗಿಲ್ಲ, ಇನ್ಯಾವುದೇ ಪೂಜೆ ಪುರಸ್ಕಾರವನ್ನು ಮಾಡಬೇಕಾಗಿಲ್ಲ. ಇದಿಷ್ಟನ್ನು ಕೂಡ ಸರಿಯಾಗಿ ಪಾಲಿಸಿದರೆ ಇದೆಲ್ಲ ಫಲಗಳು ಕೂಡ ಜೀವನದಲ್ಲಿ ನಮ್ಮನ್ನು ತುಂಬ ಉತ್ತಮ ಸ್ಥಾನಕ್ಕೆ ತಗೊಂಡೋಗುತ್ತೆ. ಜೀವನದಲ್ಲಿ ಎಂಥ ಸಾಧನೆಯನ್ನು ಬೇಕಾದರೂ ಮಾಡ್ಬೋದು ಅನ್ನೊಂದು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಆ ವಿಚಾರಗಳನ್ನು ಪಾಲಿಸಿದರೆ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಕೂಡ ಒಂದು ಅತ್ಯುತ್ತಮವಾದ ಬದಲಾವಣೆ ಬರುತ್ತೆ ಅನ್ನೋ ಒಂದು ವಿಚಾರಗಳು ಇದರಲ್ಲಿ ಅಡಗಿದೆ ಸ್ನೇಹಿತರೆ. ಅದೇ ರೀತಿ ನೋಡಿ, ಉತ್ತಮ ಹೋಟೆಲ್ನ ಮಾಲೀಕ ಅವರಿಗೆ ಸರಿಯಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ. ಎಲ್ಲರಿಗೂ 100ರಲ್ಲಿ ಒಂದು 90% ಇರುತ್ತೆ, ಒಂದು 10% ಅಡುಗೆ ಕಲಿತವ್ರು ಇರ್ತಾರೆ, ಇಲ್ಲ ಅಂತಲ್ಲ. 90% ಜನರಿಗೆ ಸರಿಯಾಗಿ ಅಡುಗೆ ಮಾಡೋಕ್ಕೆ ಬರದೇ ಇರೋರೇ ದೊಡ್ಡ ಹೋಟ್ಲನ್ನು ಕಟ್ಟಿ ಅಲ್ಲಿ ಸಾವಿರಾರು ಜನಕ್ಕೆ ಕೆಲಸವನ್ನು ಕೊಟ್ಟಿರ್ತಾರೆ. ಅದೇ ರೀತಿ ದೊಡ್ಡ ಹಾಸ್ಪಿಟಲ್ ಕಟ್ಟಿದಂಥ ಒಬ್ಬ ಮಾಲೀಕ ಅವರು ಡಾಕ್ಟರ್ ಆಗಿರಲ್ಲ, ಡಾಕ್ಟರ್ಗಿಂತನೂ ಜಾಸ್ತಿ ಸಂಪಾದನೆ ಅವರು ಮಾಡ್ತಿರ್ತಾರೆ. ಸ್ಕೂಲ್ ಕಟ್ಟಿದವರು ಉತ್ತಮ ಶಿಕ್ಷಕರಾಗಿರಲ್ಲ,
ಇಲ್ಲ ಕ್ಲಾಸಲ್ಲಿ ಟಾಪರ್ ಆಗಿರಲ್ಲ, ಆದರೂ ಕೂಡ ಸ್ಕೂಲನ್ನು ಕಟ್ಟಿ ಸಾವಿರಾರು ಜನ ಟೀಚರ್ಗಳಿಗೆ, ನೂರಾರು ಜನ ಟೀಚರ್ಗಳಿಗೆ, ಸಾವಿರಾರು ಜನ ಮಕ್ಕಳಿಗೆ ವಿದ್ಯೆಯನ್ನು ನೀಡಿರ್ತಾರೆ. ಸ್ಕೂಲಲ್ಲಿ ಟಾಪರ್ ಆಗಿರಲ್ಲ, ಕಾಲೇಜ್ ಮೆಟ್ಲೇ ಇರಲ್ಲ, ಅದೆಷ್ಟೋ ಜನ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ, ರಾಷ್ಟ್ರಪತಿಗಳಾಗಿದ್ದಾರೆ. ಇದು ಏನನ್ನು ತಿಳಿಸ್ಕೊಡುತ್ತೆ ಅಂದರೆ, ಒಬ್ಬರ ಹತ್ರ ನಾವು ಯಾವ ರೀತಿ ಕೆಲಸ ತಗೊಳ್ಬೇಕು ಅನ್ನೋ ಒಂದು ಜ್ಞಾನ ನಮ್ಮಲ್ಲಿದ್ದರೆ ನಾವು ಯಾವ ಪದವಿಯನ್ನು ಬೇಕಾದರೂ ಪಡಿಬೋದು ಅನ್ನೋದನ್ನು ಈ ಮಾತುಗಳು ಸೂಚಿಸುತ್ತೆ ಸ್ನೇಹಿತರೆ. ನಾವು ಡಾಕ್ಟ್ರ್ ಆಗಬೇಕಿಲ್ಲ, ನಾವು ಸ್ಕೂಲ್ ಮಾಸ್ಟರ್ ಆಗಬೇಕಿಲ್ಲ, ಎಲ್ಲ ಸ್ಕೂಲಲ್ಲಿ ಟಾಪರ್ ಬರಬೇಕಂತಲೇ ಇಲ್ಲ. ಆದರೆ ನಾವು ಯಾರ ಹತ್ರ ಯಾವ ರೀತಿ ಸರಿಯಾದ ಕೆಲಸವನ್ನು ತೆಗೆಸ್ಕೊಳ್ಬೇಕು, ಅವ್ರ ಕೆಲಸನ ಯಾವ ರೀತಿ ಪಡಿಬೇಕು ಅನ್ನೋ ಒಂದು ಯೋಚನೆ, ಬುದ್ಧಿಶಕ್ತಿ ನಮ್ಮಲ್ಲಿದ್ದರೆ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸ್ಬೋದು ಸ್ನೇಹಿತರೆ. ಅದೇ ರೀತಿ ಮನೆಗೆ ಎಷ್ಟೋ ಜನ ಮನೆಯಿಂದ ಹೊರಗೆ ಕೆಲಸಕ್ಕಂತ ಬರ್ತಾರೆ. ಸಂಜೆ ಆದ ಕೂಡಲೇ ಅದೆಷ್ಟೋ ಜನಕ್ಕೆ ಯಾಕಪ್ಪ ರಾತ್ರಿ ಆಯಿತು ಅಂತ ಅನಿಸುತ್ತೆ. ಮನೆಗೆ ಹೋಗೋದನ್ನು ರಾತ್ರಿ ಕಳೆಯೋಕ್ಕೋಸ್ಕರನೇ ಮನೆಗೆ ಹೋಗೋರು ಅದೆಷ್ಟೋ ಜನ ಇದ್ದಾರೆ. ಯಾಕೆ ಆ ರೀತಿ ಆಗುತ್ತೆ ಅಂದರೆ, ಮನೆಯಲ್ಲಿರುವಂಥ ಕೆಲವು ಸಮಸ್ಯೆಗಳಾಗಿರ್ಬೋದು, ಇಲ್ಲ ಅವರಲ್ಲಿರುವಂಥ ಕೆಲವು ಸಮಸ್ಯೆಗಳಾಗಿರ್ಬೋದು, ಮಾನಸಿಕವಾಗಿ ಹೊಂದಿರ್ತಾರೆ. ಮನೆಗೆ ರಾತ್ರಿಯನ್ನು ಕಳೆಯೋಕ್ಕೋಸ್ಕರ ಹೋಗಬೇಡಿ. ಮನೆಯ ವಾತಾವರಣವನ್ನು ಸುಂದರಗೊಳಿಸೋಕ್ಕೆ ಮನೆಗೆ ಹೋಗಿ. ಮನೆಗೆ ಹೋದ ಕೂಡಲೇ ಪ್ರತಿಯೊಬ್ಬರೂ ಕೂಡ ಆ ಮನೆಯಲ್ಲಿರುವಂಥ ಪ್ರತಿಯೊಬ್ಬರ ಮುಖದಲ್ಲಿ ಒಂದು ಸಂತೋಷವನ್ನು ಚಿಮ್ಮಕ್ಕೆ ನಾವು ಮನೆಗೆ ಹೋಗಬೇಕಾಗುತ್ತೆ. ಮನೆಯಲ್ಲೂ ಕೂಡ ಅಷ್ಟೇ, ಮನೆಯಲ್ಲಿ ಇರುವವರು ಹೊರಗಡೆ ಕೆಲಸಕ್ಕೆ ಹೋಗಿ ಬರೋರು ಯಾರೇ ಆಗಿರ್ಬೋದು, ಗಂಡನೇ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಮನೆಯೊಳಗೆ ಬರುವಾಗ ಅವರನ್ನು ತುಂಬ ಖುಷಿಯಿಂದ, ಸಂತೋಷದಿಂದ, ನಗುಮುಖದಿಂದ ಅವರನ್ನು ಮಾಡ್ಕೊಳ್ಳಿ. ನಾನು ಎಷ್ಟೋ ಮನೇಲಿ ನೋಡಿದ್ದೇನೆ, ಗಂಡ ಕೆಲಸದಿಂದ ಮನೆಗೆ ಬಂದರು, ಹೆಂಡತಿ ಯಾವುದೋ ಒಂದು ಟೆನ್ಷನ್ಗೆ ಅವ್ರಿಗೆ ಏನೋ ಒಂದು ಕೊಡಿಸಿಲ್ಲ ಅನ್ನೋ ರೀತಿಯಲ್ಲೂ, ಇಲ್ಲ ಸಾಲ ಹೆಚ್ಚು ಇದೆ ಅನ್ನೋ ಕಾರಣಕ್ಕೂ, ಇಲ್ಲ ಬೇರೆ ಹಲವಾರು ಕಾರಣಕ್ಕೆ ಆ ನಗುಮುಖವನ್ನೇ ಇಟ್ಕೊಂಡಿರಲ್ಲ. ಆ ನಗುಮುಖನ ಇಟ್ಕೊಂಡಿದ್ದೆ ಮನೆಗೆ ಬಂದ ಕೂಡಲೇ ಸರಿಯಾಗಿ ಕೇರ್ ಮಾಡಲ್ಲ. ಆಗ ಅವರಿಗೆ ಇನ್ನೂ ಹರ್ಟಾಗುತ್ತೆ. ಏನೇ ಜೀವನದಲ್ಲಿ ಸಮಸ್ಯೆ ಇದ್ರೂ ಕೂಡ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರನ ಹುಡ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿರುತ್ತೆ. ಆ ಶಕ್ತಿ ನಮಗೆ ಸಿಗಬೇಕು ಅಂದರೆ ನಮ್ಮ ಸುತ್ತಮುತ್ತಲಿರುವಂಥ ವಾತಾವರಣ ತುಂಬ ಸುಂದರವಾಗಿರಬೇಕು ಸ್ನೇಹಿತರೆ. ನಾವು ಎಷ್ಟೇ ಕಷ್ಟದಲ್ಲಿರಲಿ, ನಾವು ಏನೇ ಸಮಸ್ಯೆಗಳಿರಲಿ, ಆ ಸಮಸ್ಯೆಗಳನ್ನ ಹೊರಡಬರೋಕ್ಕಾಗಿರ್ಬೋದು, ಆ ಸಮಸ್ಯೆಗೆ ದಾರಿ ಹುಡ್ಕೋಕ್ಕಾಗಿರ್ಬೋದು, ಇಲ್ಲ ಪರಿಹಾರ ಕಂಡುಕೊಳ್ಳೋಕ್ಕಾಗಿರ್ಬೋದು, ಇದಕ್ಕೆಲ್ಲ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ನಮ್ಮ ಸುತ್ತಮುತ್ತಲಿಂದ ಪ್ರತಿಯೊಬ್ಬರು ಕೂಡ ಆ ಪರಿಸರ, ಆ ಒಂದು ವಾತಾವರಣ ಅನ್ನೋದು ಸುಂದರವಾಗಿದ್ದರೆ, ಅದ್ಭುತವಾಗಿದ್ದರೆ, ಯಾರು ಎಂಥ ಕಷ್ಟದಿಂದ ಬೇಕಾದರೂ ಹೊರಗೆ ಬರ್ಬೋದು ಅನ್ನೋ ಒಂದು ಅದ್ಭುತವಾದಂಥ ಆ ಸಂಬಂಧಗಳಲ್ಲಿ ಆ ವಿಚಾರಗಳು ಅಡಗಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ಲಿ ಇದೇ ರೀತಿಯಾದಂಥ ಅನೇಕ ಉತ್ತಮ ರೀತಿಯಾದಂಥ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ.